ಈ ಬೆಟ್ಟದಲ್ಲಿ ಬಂಗಾರ ಜಿಂಕೆ ನಿಜವಾಗ್ಲೂ ಶೂಟಿಂಗ್ ಆಗೈತಾ? ನಿಜವಾಗ್ಲೂ ಶೂಟಿಂಗು ಆರ್ತಿಯರು ಅವ್ರನ್ನೆಲ್ಲ ಹೊತ್ಕೊಂಡು ಹೋಗಿರೋದು ಇಲ್ಲೇ ಗುಡ್ಲು ಕಟ್ಟಿದ್ರಲ್ಲಿ ಇಲ್ಲೆಲ್ಲ ಎಲ್ಲಿ ನಮಗೆ ಗೊತ್ತಿಲ್ಲ ಸರ್. ಇಲ್ಲೆಲ್ಲ ಗುಡ್ಲು ಕಟ್ಟಿದ್ರಂತೆ. ಆರ್ತಿನೂ ವಿಷ್ಣುವರ್ಧನ್ ಇಲ್ಲಿ ಚಟ್ಟ ಹೊತ್ಕೊಂಡು ಅಂದ್ರೆ ಏನಕ್ಕೆ ನಡೆಯಕ್ಕಾಗ್ದ ಅವರು. ಓ ಓ ಅವ್ರು ಆರ್ತಿ ಅವರು ನಡೆಯಕ್ಕಾಗಿಲ್ಲ, ಎತ್ಕೊಂಡು ಹೋಗಿದ್ದ ಅವ್ರನ್ನ ಮೇಲ್ಕಾನ. ಅಂದ್ರೆ ಇಲ್ಲಿ ಹಳ್ಳಿನ ಜನ, ಹಳ್ಳಿ ಜನ. ಇನ್ನೂ ಚಿಕ್ಕ ಹುಡುಗರು ಸರ್. ಓ ನೀವೇ ಚಿಕ್ಕ ಹುಡುಗರು? ನಾವೇ ಚಿಕ್ಕ ಹುಡುಗರು, ಹಣ ಚಟ್ಟ ಮಾಡಲ್ಲ ಆ ತರ ಮಾಡಿ ಕುಂಡಿಸ್ಕೊಂಡು ಕರ್ಕೊಂಡು ಹೋಗಿರೋದು ಅವ್ರನ್ನ. ಅವ್ರನ್ನ ವಿಷ್ಣುವರ್ಧನ್ ಅವರು ಆರ್ತಿ ಅವ್ರನ್ನ ಅವಾಗ ನಮ್ಮ ಊರವ್ರ ಹುಡುಗರೆಲ್ಲ ಇನ್ನೊಂದು ನಿಮ್ಗಿನ ವಯಸ್ಸು ಹುಡುಗರೆಲ್ಲ ಅವ್ರಿಗೆ ಗೊತ್ತು. ಅವರೆಲ್ಲ ಊಟ ಹೊತ್ಕೊಂಡು ಹೋಗ್ಯವ್ರೆ. ಕೊಟ್ಕೆರೆ ಅಂತ ತಂದೇವ್ರೆ, ಮದ್ಗಿಂದ ಊಟ ತಂದೇವ್ರೆ, ತಿಂಡಿ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ರಂತೆ. ಬಂಗಾರ ಜುಂಕಿ ತೆಗ್ದಿರೋದಂದ್ರೆ ಅಲ್ಲೊಂದು ಗವಿ ಐತಿ. ಗವಿ ಕಾಣುತ್ತೆ ಅಷ್ಟೊಳಗೆ, ಅದೆಲ್ಲ ಪೆದೆ ಬೆಳ್ಕೊಂಡೈತೆ. ಪೊದೆ ಬೆಳ್ಕೊಂಡೈತೆ, ಅದು ನಿಜ ನೋಡಿದ್ವಿ. ಪೆದೆ ಬೆಳ್ಕೊಂಡೈತೆ, ಅದು ಹಿಂಗುಡ್ಸಿದ್ರೆ ಎಲ್ಲ ಜನ ಹೋಗಲ್ಲ ನೋಡ್ತಾರೆ. ಅದಕ್ಕೋಸ್ಕರನೇ ಜನ ಬರ್ತಾರೆ. ಓ ಹಂಗೆ ಅಂದ್ರೆ ಫಿಲಮ್ ಅಲ್ಲಿ ತೋರ್ಸೋಣ ಒಳಗಡೆ ಹಂಗೆ ಇರ್ತದ? ಹಂಗೆ ಐತಿ. ಹಂಗೆ ಇದೆಯಾ? ಹಂಗೆ ಇದೆ. ಖಂಡಿತವಾಗಿ ನೀವಂತೂ ಶೂಗಳನ್ನ ಹಾಕೊಂಡ್ ಬರಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ನೀವು ಕಾಣಿಸ್ತಿದ್ಯಾ? ಓಯ್ 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 ಮೋಸ್ಟ್ಲಿ ಅಲ್ಲೊಂದು ಹಳ್ಳ ಥರ ಇದೆ. ಈ ಹಳ್ಳಗಳನ್ನು ಬಿಟ್ಟಿಲ್ಲ ಅನ್ಸುತ್ತೆ. ನಿಧಿ ಕಳ್ಳರು ಇಲ್ಲೂ ಬಂದ್ಬಿಟ್ಟು ನಿಧಿ ಇದೆಯೇನೋ ಅಂತ ತೋಡವ್ರೆ ಅನ್ಸುತ್ತೆ. ನಮಸ್ಕಾರ ಶಿವ ಅಡ್ಬಿದೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ, ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಚಂದ್ರಾಯನದುರ್ಗ ಬೆಟ್ಟ ಗಂಟ, ಅಂದರೆ ಇಲ್ಲಿ ಗಂಟ ₹1 ಖರ್ಚು ಮಾಡಿದೆ ಬಂದಿರೋದನ್ನ ವಿಡಿಯೋ ನೋಡಿದ್ದೀರಾ, ತುಂಬಾನೇ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗಿನ ವಿಡಿಯೋದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಈ ಚಂದ್ರಾಯನದುರ್ಗ ಬೆಟ್ಟನ ಹತ್ತೀವಿ. ಆ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಿದ್ದೆ ನಿಮಗೆ. ಈ ಬೆಟ್ಟದ ಇನ್ಫಾರ್ಮೇಶನ್ ಎಲ್ಲ ಈ ಬೋರ್ಡ್ ಮೇಲೆ ಹಾಕಿದ್ದಾರೆ, ಈ ಕಲ್ಲಿನ ಮೇಲೆಲ್ಲ ಹಾಕಿದ್ದಾರೆ. ಇಲ್ಲಿ ಹಾಕಿರೋರು ಒಬ್ರು ಯೂಟ್ಯೂಬರ್ ಅಂತ ಹೇಳಿದ್ದೆ ನಾನು. ಆ ಯೂಟ್ಯೂಬರ್ನ ಹೆಸರು ಕೇಳಿದ್ರೆ ನೀವು ತುಂಬಾನೇ ಖುಷಿ ಪಡ್ತೀರಾ, ತುಂಬಾ ಆಶ್ಚರ್ಯ ಪಡ್ತೀರಾ ಅಂತಾನೂ ನಾನು ಹೇಳಿದ್ದೆ ನಿಮಗೆ. ಈ ಬೆಟ್ಟನ ಕ್ಲೀನ್ ಮಾಡ್ತಿರೋದು ಮತ್ತೆ ಈ ಬೆಟ್ಟನ ಮೇಂಟೈನ್ ಮಾಡ್ತಿರೋರು ಧರ್ಮೇಂದ್ರ ಸರ್, ಮತ್ತೆ ಇನ್ನೊಂದು ಫೌಂಡೇಶನ್ ಅಂತೆ. ಫೌಂಡೇಶನ್ ಹೆಸರು ಬಂದ್ಬಿಟ್ಟು WMG ಫೌಂಡೇಶನ್ ಅಂತ. ಧರ್ಮೇಂದ್ರ ಸರ್ನ ಎಲ್ಲರೂ ನೋಡಿರ್ತೀರಾ ಆಲ್ಮೋಸ್ಟ್. ನಾನು ಅವ್ರ ವಿಡಿಯೋಸ್ನ ತುಂಬಾ ನೋಡಿದ್ದೀನಿ. ಅವರು ₹1 ಕಾಸು ತಗೊಳ್ಳದೆ ಈ ಬೆಟ್ಟನ ಕ್ಲೀನ್ ಮಾಡ್ತವ್ರೆ. ನಾನು ನಿಮ್ಗೆ ಹೇಳಿರೋದು ಸುಳ್ಳಾದ್ರೆ ಇಲ್ಲೇ ಕ್ಲೀನ್ ಮಾಡ್ತವ್ರೆ ಒಬ್ರಣ್ಣ. ಅವ್ರ ಕೈಯಾರೆ ಕ್ಲೀನ್ ಮಾಡ್ತಿರೋದು. ಅವ್ರ ಹತ್ರನೇ ಕೇಳಿಸ್ತೀನಿ, ಬೇಕಾರೆ ಕೇಳಿ. ಅಣ್ಣ ಧರ್ಮೇಂದ್ರ ಸರ್ ತಾನೆ ಇದೆಲ್ಲ ಕ್ಲೀನ್ ಮಾಡ್ತಿರೋದು? ಹಾಂ ಅಣ್ಣ, ದಿನಕ್ಕೆ ಕೂಲಿ ಎಷ್ಟು ಕೊಡ್ತೀರಣ್ಣ? 750 ಕೊಡ್ತಾರಣ್ಣ. 750. ಎಷ್ಟು ಜನ ಕ್ಲೀನ್ ಮಾಡ್ತಿದ್ರಣ್ಣ? ನಾವೊಂದು 10 ಜನ ಇದೀವಿ. 10 ಜನ. ಎಷ್ಟು ವರ್ಷದಿಂದ? ಇವಾಗ 1 ವರ್ಷ ಆಯ್ತಣ್ಣ ಇಲ್ಲಿ ಬಂದು. 1 ವರ್ಷ ಆಯ್ತು. 1 ವರ್ಷದಿಂದಾನು ಕ್ಲೀನ್ ಮಾಡ್ತಾ ಇದ್ದೀರಾ ನೀವು? ಕ್ಲೀನ್ ಮಾಡ್ಕೊಂಡೇ ಇದ್ದೀರಾ? ಧರ್ಮೇಂದ್ರ ಸರ್ ಇಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ನಿಮಗೆ ಏನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ? ರೂಮ್ ಬಾಡಿಗೆ ಕೊಟ್ಟಿದ್ದಾರೆ. ರೂಮ್ ಬಾಡಿಗೆ, ಊಟ ತಿಂಡಿ ಎಲ್ಲ ಅವ್ರದ್ದೇ? ಊಟ ರೇಷನ್ ಎಲ್ಲ ನಮ್ದು. ನಿಮ್ಮದು? ಹಾಂ. ಧರ್ಮೇಂದ್ರ ಸರ್ ರೂಮ್ ಮಾಡಿಕೊಟ್ಟಿದ್ದಾರೆ ನಿಮಗೆ, ನೀವು ಕೆಲಸ ಮಾಡೋದಷ್ಟೇ. ಇವರು ಅಂದರೆ ಫುಲ್ಲು ಶ್ರಮ ಜೀವಿಗಳು. ಇವರಂತೂ ಹೆವಿ ಸ್ಟ್ರಾಂಗ್ ಮನುಷ್ಯರು. ಯಾಕಂದರೆ ನಾನು ಮುಂದೆ ಒಂದು ಆರ್ಚನ್ನ ತೋರಿಸ್ತೀನಿ. ಆ ಆರ್ಚನ್ನ ರೀಸೆಂಟಾಗಿ ಅಂದರೆ ಇವ್ರ ಕೈಯಾರೆ ಕಟ್ಟಿರೋದು. ಇವರೊಂದು 15 ಜನ ಇದ್ದಾರೆ ಅಣ್ಣಂದಿರು. 15 ಜನ ಸೇರಿಕೊಂಡು ಧರ್ಮೇಂದ್ರ ಸರ್ರು ಎಲ್ಲ ಕಾಸು ಹಾಕಿ ಮತ್ತು ಈ ಫೌಂಡೇಶನ್ ಅವರು ಸ್ವಲ್ಪ ಕಾಸು ಹಾಕಿ ಆ ಆರ್ಚನ್ನ ಕಟ್ಟಿರೋದು. ಇವರಂತೂ ಹೆವಿ ಸ್ಟ್ರಾಂಗ್ ಮನುಷ್ಯರು. ನಾನು ಈ ಬೆಟ್ಟನ ಇನ್ನೂ ಹತ್ತಕ್ಕೆ ತುಂಬ ಕಷ್ಟಪಡ್ತೀನಿ. ಆದರೆ ಈ ಬೆಟ್ಟದ ಮೇಲ್ಗಡೆ ಜಲ್ಲಿಕಲ್ಲು, ಮಣ್ಣು, ಅದಕ್ಕೆ ಬೇಕಾಗಿರುವಂಥ ಸಿಮೆಂಟು ಎಲ್ಲನೂ ಇಲ್ಲಿಂದ ತೊಗೊಂಡೋಗ್ಬಿಟ್ಟು ಅಲ್ಲಿ ಕಟ್ಟಿದ್ದಾರೆ. ಇವರಂತೂ ಅಣ್ಣ ನೀವು ಫುಲ್ಲು ಗಟ್ಟಿ ಮನುಷ್ಯರಣ್ಣ ನೀವು. ಅದಕ್ಕೆ ತುಂಬ ಆರೋಗ್ಯವಾಗಿರ್ತೀರ ನೀವು. ನಿಮ್ದೇನಣ್ಣ ಫುಡ್ ಸೀಕ್ರೆಟು? ರೊಟ್ಟಿ ತಿನ್ನಿ ಗಟ್ಟಿಯಾಗಿ. ಸೂಪರ್. ಎಲ್ಲ ರೊಟ್ಟಿ ತಿನ್ನಿ ಗಟ್ಟಿಯಾಗಿ. ಇವ್ರಿಗೆಲ್ಲ ಒಂದು ರೋಗ ಸಹ ಬರಲ್ಲ. ಏನಕ್ಕೆ ಬರಲ್ಲ? ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅದಕ್ಕೆ ಬರಲ್ಲ. ಬೆಟ್ಟದ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ನಿಮಗೆ ಸಿಗುತ್ತೆ. ಈ ದೇವಸ್ಥಾನ ಬಂದ್ಬಿಟ್ಟು ಯಲ್ಲಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನನ ಬಂದ್ಬಿಟ್ಟು ಇಲ್ಲಿ ಒಬ್ಬರು ಅಜ್ಜಿ ಇದ್ದಾರಂತೆ. ಈ ಹಿಂದೆಗಡೆ ಇರುವಂಥ ಮನೆಗಳಲ್ಲಿ ಒಬ್ಬರು ಅಜ್ಜಿ ಇದ್ದಾರಂತೆ. ಯಾವ ಮನೆ ಅಂತ ಕನ್ಫರ್ಮ್ ಇಲ್ಲ ನನಗೆ. ಆ ಅಜ್ಜಿ ಬಂದ್ಬಿಟ್ಟು ಈ ದೇವಸ್ಥಾನನ ಮೇಂಟೈನ್ ಮಾಡ್ತಿದ್ದಾರಂತೆ ಅವರು. ಈ ಅಣ್ಣನ ಪಾಪು ಇದು. ಹಾಯ್, ನಿನ್ನ ಹೆಸರೇನು? ಹಾಂ, ಹೆಸರೇನು ನಿಂದು? ಭಯ ನನಗೆ ಕೊಡಲ್ವಾ? ಬೇಡ ತುಂಬ ಒಳ್ಳೆ ಮನಸ್ಸು. ಬಾಯ್. ನಿನ್ನ ಹೆಸರು? ರಾಯಪ್ಪ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮತ್ತೆ ನಾನು ಹೇಳಿದ್ನಲ್ಲ ಒಂದು ಫೌಂಡೇಶನ್ ಅಂತ, WMG ಫೌಂಡೇಶನ್ ಅವರು.
ಅಂದರೆ ಈ ಧರ್ಮೇಂದ್ರ ಸರ್ ಮತ್ತು ಈ ಫೌಂಡೇಶನ್ ಅವರೇ ಈ ಬೆಟ್ಟನ ಕ್ಲೀನ್ ಮಾಡಿಸ್ತಿರೋದು. ಈ ಥರ ಒಂದು 10 ಮೇಲ್ಗಡೆ ಇದಾವಂತೆ ಡಸ್ಟ್ಬಿನ್ಗಳು. ಈ ಡಸ್ಟ್ಬಿನ್ಗಳನ್ನ ನೀವೇನಾದರೂ ಬಂದರೆ ಉಳಿಸ್ಕೊಳ್ಳಿ. ಮತ್ತು ಈ ಡಸ್ಟ್ಬಿನ್ನಲ್ಲಿ ನೀವು ಕಸ ಹಾಕಲೇಬೇಕು. ಈ ಕಸನ ಹಾಕಿದ್ರೆ ಅಣ್ಣಂದಿರು ಹಿಂದೆ ಕೂತಿದ್ದಾರಲ್ಲ ಅವರೆಲ್ಲ ಕ್ಲೀನ್ ಮಾಡ್ತಾರಂತೆ. ಆದ್ದರಿಂದ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಆದಷ್ಟು. ಇವಾಗ ಬನ್ನಿ ಬೆಟ್ಟನ ನಾವು ಹತ್ಕೊಂಡು ಹೋಗೋಣ. ಬೆಟ್ಟ ಹತ್ತಕ್ಕೆ 2 ಅವರ್ ಬೇಕಾಗತ್ತಂತೆ. ಬನ್ನಿ ಹತ್ಕೊಂಡು ಹೋಗೋಣ. ಬಾಯ್. ಈ ಬೆಟ್ಟನ ನಾವು ಹತ್ಬೇಕಂದ್ರೆ ಈ ಕಲ್ಬಂಡೆನ ಹತ್ಕೊಂಡು ಹೋಗಬೇಕು. ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಒಳ್ಳೆ ಗ್ರಿಪ್ ಇರುವಂಥ ಶೂಗಳನ್ನ ಹಾಕೋ ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಈ ಬೆಟ್ಟದಲ್ಲಿ ಯಾವುದೇ ಮೆಟ್ಲುಗಳನ್ನ ಮಾಡಿಲ್ಲ. ಆದ್ದರಿಂದ ಬಿಚ್ಬಿಡ್ಲಾ? ಅಲ್ಲಿ ಮುಂದೆ ಬಿಟ್ಬಿಟ್ಟು ಹೋಗ್ತೀನಿ. ದೇವಸ್ಥಾನ ಮೇಂಟೈನ್ ಮಾಡ್ತಿರೋದು ಅದೇ ಅಜ್ಜಿ. ಓಕೆ, ಥ್ಯಾಂಕ್ ಯು. ಹಾಂ, ಅಂದರೆ ಕಾಲು ಸುಡುತ್ತೆ ಅಂತ. ಇದೇನು ಜಾರಲ್ಲ ಚಪ್ಪಲಿ? ಹಾಂ, ಅಲ್ಲ ಚಪ್ಪಲಿ ಏನು ಜಾರಲ್ಲ ಅಂತ ಅಷ್ಟೇ. ಹೌದಾ? ಓಕೆ, ಚಪ್ಪಲಿನ ಬಿಟ್ಬಿಟ್ಟು ಹೋಗುವಂಥವ್ರೆ. ಅದರಿಂದ ಬೇಡ ಇಲ್ಲ. ಚಪ್ಪಲಿ 3:30 ಬಿಸಿಲು. ಆದ್ದರಿಂದ ಓಕೆ. ನೋಡಿ ಈ ಬೆಟ್ಟ ಈ ಥರ ಇದೆ. ಈ ಬೆಟ್ಟ ಅಯ್ಯಯ್ಯಪ್ಪ, ಒಂದು ಕ್ಷಣ ತಲೆನೇ ತಿರುಗಿಬಿಡ್ತು ನನಗೆ. ಬೆಟ್ಟ ಸ್ವಲ್ಪ ದೂರನೇ ಹತ್ತಿದ್ದು ನಾನು. ಹತ್ತಿದ್ದಕ್ಕೆ ನೋಡಿ ಇಡೀ ಊರೇ ಕಾಣಿಸ್ತಿದೆಯಲ್ಲ. ಇಲ್ಲೊಂದು ಮಸೀದಿ ಇದೆ ನೋಡಿ ಅಲ್ಲಿ. ವಾವ್, ಸುತ್ತಮುತ್ತ ಪೂರ್ತಿ ಬೆಟ್ಟಗಳು ಇಲ್ಲಿ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಎಷ್ಟಾಗಿದೆ ಅಂದರೆ 3:32 ಆಗಿದೆ. ನಾನು ಬರೋಷ್ಟೊತ್ತಿಗೆ 5 ಗಂಟೆ ಆಗುತ್ತಂತೆ. ಓಕೆ, 5 ಗಂಟೆ ಆಗುತ್ತೆ. ಹತ್ಕೊಂಡು ಹೋಗೋಣ. ಇಲ್ಲಿ ಯಾವುದೇ ಮೆಟ್ಲಿಲ್ಲ. ಮೆಟ್ಲು ಇಲ್ಲದೆ ಹೋಗಿದ್ದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಯಾಕಂದರೆ ಇದೊಂದು ಸ್ವಲ್ಪ ಬಂಡೆ ಗ್ರಿಪ್ ಇದೆ, ಒಂದು ಸ್ವಲ್ಪ ಕಷ್ಟ. ಈ ಮಳೆಗಾಲದಲ್ಲೆಲ್ಲ ಈ ಬೆಟ್ಟ ಹತ್ತಕ್ಕೆ ಆಗಲ್ಲ. ಮಳೆಗಾಲ, ಈ ಚಳಿಗಾಲದಲ್ಲೆಲ್ಲ. ಇವಾಗಲೂ ಮಳೆಗಾಲನೇ, ಆದರೆ ಮಳೆ ಬರ್ತಿಲ್ವಲ್ಲ, ಅದಕ್ಕೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನೋಡಿ ಬೆಟ್ಟ ಯಾವ ಥರ ಇದೆ. ಅಯ್ಯಪ್ಪ ಗುರು, ತಲೆ ತಿರುಗ್ತಿದೆ ಹಂಗೇ. ಈ ಬಂಡೆ ನೋಡಿದ್ರೆ ಹಿಂಗೈತೆ. ಸ್ವಲ್ಪ ಗ್ರಿಪ್ ಇದೆ, ನೈಸ್ ಏನಿಲ್ಲ, ಗ್ರಿಪ್ ಇದೆ, ಹತ್ಕೊಂಡು ಹೋಗ್ಬೋದು. ಆದರೆ ಸ್ವಲ್ಪ ತಲೆ ತಿರುಗುತ್ತೆ ಗುರು. ಇಲ್ಲಿ ಹಿಂದೆ ಅಂತೂ ನೋಡಿದ್ರೆ ಪೂರ್ತಿ ತಲೆ ತಿರುಗುತ್ತೆ ನೋಡಿ. ಫುಲ್ಲು ಜಾರ ಬಂಡಿ ಥರ. ಮಳೆ ಬಂದರೆ ಜಾರ್ಕೊಂಡು ಹೋಗ್ಬಿಡೋದು. ಸ್ವಲ್ಪ ಹುಷಾರಾಗಿರ್ಬೇಕು ಈ ಬೆಟ್ಟ ಹತ್ಬೇಕಾರೆ. ಮನುಷ್ಯರು ಏನೆಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಮನುಷ್ಯರು ಮಾಡಿರೋದೆಲ್ಲ ಪ್ರಕೃತಿಯಿಂದ ಸಿಕ್ಕಿರೋದಷ್ಟೇ. ಮನುಷ್ಯರು ಎಲ್ಲ ಮಾಡೋಕ್ಕಾಗಲ್ಲ. ಮನುಷ್ಯರಿಗೆ ಬುದ್ಧಿ ಕೊಟ್ಟಿರೋದೇ ಪ್ರಕೃತಿ. ಆ ಬುದ್ಧಿನ ಕೆಟ್ಟದಾಗ ಉಪಯೋಗಿಸ್ಕೊತಾರೆ ಅಷ್ಟೇ. ಮನುಷ್ಯರು ನಾನು ನಂದು ಅಂತವ್ರೆ. ಇಲ್ಲಿ ಯಾರ್ದು ಏನೂ ಇಲ್ಲ. ಅದಕ್ಕೆ ಎಕ್ಸಾಂಪಲೇ ಈ ಬಂಡೆ ನೋಡಿ. ಈ ಬಂಡೆ ಇಳಿಜಾರಾಗೈತೆ. ಇಲ್ಲಿ ಈ ಎಷ್ಟು ದೊಡ್ಡ ಬಂಡೆ ಯಾವುದೇ ಗ್ರಿಪ್ ಇಲ್ಲದೆ ಕೂತ್ಕೊಂಡೈತೆ ನೋಡಿ. ಇಲ್ಲಿ ಇದೆ ಅಲ್ವಾ ಪ್ರಕೃತಿಯ ವಿಸ್ಮಯ. ಈ ಬಂಡೆನ ಯಾರೂ ಹಿಡ್ಕೊಂಡಿಲ್ಲ. ಈ ಬಂಡೆ ಇರೋಕ್ಕೆ ಮನುಷ್ಯರು ಕಾರಣ ಅಲ್ಲ, ಪ್ರಕೃತಿ ಹಿಂಗೆ ಮಾಡೋದು ನೋಡಿ. ಈ ಬಂಡೆ ಇನ್ನೂ ಎಷ್ಟು ವರ್ಷಗಳಾದರೂ ಹಿಂಗೆ ಇರ್ತದೆ ಈ ಬಂಡೆ. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ ಈ ಮನುಷ್ಯನಿಗೆ ಇದು ಯಾವುದೂ ಶಾಶ್ವತ ಅಲ್ಲ. ಇಲ್ಲೇನಿದೆ ಭೂಮಿ ಮೇಲೆ ಯಾವುದು ಮನುಷ್ಯನದಲ್ಲ, ಎಲ್ಲ ಪ್ರಕೃತಿ ಕೊಟ್ಟಿರೋದು. ಅದನ್ನು ಉಳಿಸ್ಕೊಂಡು ಅದನ್ನು ಬಳಸ್ಕೊಂಡು ಹೋಗುವಾಗ ಹೋಗ್ಬಿಡ್ಬೇಕಷ್ಟೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ಆ ಬಂಡೆ. ನೋಡಿ, ಯಾರು ಅದನ್ನು ನಿಲ್ಲಿಸಿಲ್ಲ ಅಥವಾ ಕೂರಿಸಿಲ್ಲ, ಅದಕ್ಕೇನು ಸಪೋರ್ಟ್ ಕೊಟ್ಟಿಲ್ಲ ಮನುಷ್ಯರು. ಅಕಸ್ಮಾತ್ ಮನುಷ್ಯರು ಏನಾದರೂ ಸಪೋರ್ಟ್ ಕೊಟ್ಟಿದ್ರೆ ಅದು ಬಿದ್ದೇ ಹೋಗೋದೇನೋ ಇಷ್ಟೊತ್ತಿಗೆ. ಪ್ರಕೃತಿ ತನಗೆ ಹೇಗೆ ಬೇಕೋ, ಮನುಷ್ಯರಿಗೆ ಹೇಗೆ ಒಳ್ಳೇದು ಮಾಡಬೇಕೋ ಆ ಥರ ಮಾಡ್ತಿದೆ. ಅದನ್ನು ಕೆಟ್ಟದಾಗ ಉಪಯೋಗಿಸ್ಕೊತಿದ್ದೀವಿ ಅಷ್ಟೇ ಮನುಷ್ಯರು. ಸ್ವಲ್ಪ ದೂರ ಈ ಬೆಟ್ಟನ ಹತ್ಕೊಂಡು ಹಂಗೆ ಬಂದರೆ ಇಲ್ಲೊಂದು ಮಂಟಪ ಥರ ಸಿಗುತ್ತೆ ನೋಡಿ. ಬ್ಯೂಟಿಫುಲ್ ಆಗಿರುವಂಥ ಮಂಟಪ. ಈ ಮಂಟಪದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಹೋಗ್ಬೋದು ಆರಾಮಾಗಿ. ಇರೋದ್ರಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡೋರೆ. ಈ ಮಂಟಪ ಎಲ್ಲ ಒಂದು ಕಾಲದಲ್ಲಿ ಬಿದ್ದು ಇದರ ಅವಶೇಷಗಳು ಮಾತ್ರ ಉಳ್ಕೊಂಡಿದ್ವು. ಇದನ್ನು ಮತ್ತೆ ಎತ್ತಿ ಕಲ್ಲುಗಳನ್ನ ಜೋಡಿಸಿ ಕಟ್ಟಿದ್ದಾರೆ ನೋಡಿ. ನಾನು ಹೇಳಿದ್ನಲ್ಲ, ಆ ಕೆಳಗಿಂದ ಸಿಮೆಂಟು, ಕಲ್ಲು, ಮಣ್ಣು ಎಲ್ಲ ತಗೊಬಂದೊಂದು ಆರ್ಚ್ ಕಟ್ಟರು ಅಂತ. ಆರ್ಚ್ ಅಂದರೆ ಮಂಟಪ, ಅವ್ರು ಆರ್ಚ್ ಅಂದರು, ಇದು ಮಂಟಪ. ಇನ್ನೂ ಮೇಲೂ ಕಟ್ಟಿರ್ಬೋದು. ಇದು ನೋಡಿ, ರೀಸೆಂಟಾಗಿ ಹಾಕಿರುವಂಥ ಸಿಮೆಂಟ್ ಇದೆಲ್ಲ. ಇದು ಅಷ್ಟೇ, ಎಲ್ಲ ನೋಡಿ ಹಾಕಿ ಕೂರಿಸಿದ್ದಾರೆ. ಕೆಳಗಡೆ ಮಣ್ಣು ಹಾಕಿದ್ದಾರೆ. ಕುತ್ಕೊಳ್ಳೋಕೆ ಒಂಥರ ಬೆಂಚ್ ಥರ ಮಾಡಿದ್ದಾರೆ. ಈ ಬೆಟ್ಟನ ಹತ್ತುವಂಥ ಟೂರಿಸ್ಟರು ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ದಾರೆ ಇವೆಲ್ಲ. ಅದನ್ನು ಹಾಗೆ ಉಳಿಸ್ಕೊಂಡು ಹೋಗಬೇಕು. ಉಳಿಸ್ಕೊಂಡು ಹೋಗಿಲ್ಲ ಅಂದರೆ ಇದು ಅಕಸ್ಮಾತ್ ಏನಾದರೂ ಬಿದ್ದೋದ್ರೆ, ಇದನ್ನು ಯಾರು ಕೇರ್ ತಗೊಂಡಿಲ್ಲ, ಅಕಸ್ಮಾತ್ ಎಲ್ಲ ಬಿದ್ದೋದ್ರೆ ನನಗೆ ಗೊತ್ತು
ನಿಮಗೆ ಗೊತ್ತು, ನಿಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಎಲ್ಲ ಗೊತ್ತಾಗಲ್ಲ. ಇಲ್ಲೊಂದು ಬೆಟ್ಟ ಇತ್ತು, ಈ ಥರ ಒಂದು ಕೋಟೆ ಇತ್ತು, ರಾಜ ಹಿಂಗೆ ಆಳ್ತಿದ್ರು, ಜನಜೀವನ ಹಂಗಿತ್ತು. ಅಕಸ್ಮಾತ್ ಏನಾದರೂ ಈ ಬೆಟ್ಟನ ನಾವು ಉಳಿಸ್ಕೊಂಡು ಹೋಗಿಲ್ಲ ಅಂದರೆ ಇವೆಲ್ಲ ಏನೂ ಗೊತ್ತಾಗಲ್ಲ. ಇನ್ನೊಂದು ಆಶ್ಚರ್ಯ ಏನಂದರೆ ಅಲ್ಲಿರುವಂಥ ಕೆಲಸಗಾರರು, ನಾನು ಹತ್ಕೊ ಬಂದಿದ್ದಕ್ಕೆ ಸುಸ್ತಾಗ್ಬಿಟ್ಟಿದ್ದೀನಿ, ಇದನ್ನು ತಂದುಬಿಟ್ಟು ಕಟ್ಟೋರಲ್ಲ, ಅವರು ನಿಜವಾದ ಕೆಲಸಗಾರರು, ಅವ್ರಿಗೊಂದು ಸಲಾಮು. ಇದು ನೋಡಿ, ಮತ್ತೆ ನಾನು ಹೇಳಿದ್ನಲ್ಲ ಕೆಳಗಡೆ ನಿಮಗೆ ಈ ಥರ ಒಂದು ಡಸ್ಟ್ಬಿನ್ಗಳು ಇನ್ನೂ 7-8 ಸಿಗುತ್ತೆ. ಈ ಡಸ್ಟ್ಬಿನ್ನಲ್ಲಿ ಕಸ ಹಾಕೋರು ನೋಡಿ. ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಜನ ಎಲ್ಲ. ಈ ಬೆಟ್ಟದಲ್ಲಿ ವೀಕೆಂಡಲ್ಲಿ ಜನ ಇರ್ತಾರಂತೆ, ನಾರ್ಮಲ್ ದಿನ ಜನ ಇರಲ್ವಂತೆ. ಈ ಡಸ್ಟ್ಬಿನ್ಗೆ ಸಪೋರ್ಟ್ಗೆ ಈ ಕಲ್ಲು ಹಾಕಿದ್ದಾರೆ ನೋಡಿ. ಮೋಸ್ಟ್ಲಿ ಇದಿರಬೇಕು, ಇಟ್ಟಿಗೆ ಮೇಲೆ ಆ ಸಿಮೆಂಟ್ ಕವರ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಐಡಿಯಾ. ಆ ಡಸ್ಟ್ಬಿನ್ ಇದ್ದರೆ ಬೆಟ್ಟ ಕ್ಲೀನಾಗಿರುತ್ತೆ. ಏನಾದರೂ ನೀವು ತಂದಿರ್ತೀರಲ್ಲ ಸ್ನ್ಯಾಕ್ಸು ಅಥವಾ ಬೇರೆ ಏನಾದರೂ ತಂದಿದ್ದರೆ ಆ ಜ್ಯೂಸ್ ಬಾಟ್ಲುಗಳು, ಪೇಪರ್ಗಳನ್ನ ಎತ್ಕೊಂಡೋಗಿ ಆ ಡಸ್ಟ್ಬಿನ್ನಲ್ಲಿ ಹಾಕಿದ್ರೆ ನಾನು ನಿಮಗೆ ತೋರಿಸಿದ್ನಲ್ಲ ಆ ಅಣ್ಣವರು ಒಂದು 5 ತಿಂಗಳಿಗೊಂದು ಸತಿ 4 ತಿಂಗಳಿಗೊಂದು ಸತಿ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರಂತೆ ಪೂರ್ತಿ ಬೆಟ್ಟನ. ಈ ಬೆಟ್ಟನ ಒಂದೇ ಸ್ಟ್ರೆಚ್ಚು, ಹಿಂಗೆ ಹತ್ಕೊಂಡು ಹಿಂಗೆ ಇಳಿಬೋದು. ಹಿಂಗೆ ಇಳಿಯೋದೇ ತುಂಬ ಕಷ್ಟ. ಅದರಲ್ಲಿ ಆ ಅಣ್ಣವ್ರು ಏನು ಮಾಡ್ತಾರೆ, ಬೆಟ್ಟ ಪೂರ್ತಿ ರೌಂಡ್ ಹಾಕಬೇಕು. ಇಲ್ಲಿ ನೋಡಿ, ಆ ಸಂದಿ ಎಲ್ಲ ರೌಂಡ್ ಹಾಕಬೇಕು. ರೌಂಡ್ ಹಾಕ್ಬಿಟ್ಟು ಒಂದೇ ಒಂದು ಕಸ ಇದ್ರೂ ಆ ಕಸನ ತಗೊಬಂದು ಕೆಳಗಡೆ ಹಾಕ್ತಾರಂತೆ. ಕೆಳಗಡೆ ಹಾಕಿ ಸುಟ್ಟಾಕ್ಬಿಡ್ತಾರಂತೆ. ನೋಡಿ, ಇದೊಂದು ಬೆಟ್ಟ ಹತ್ತಕ್ಕೆ ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಹತ್ತಕ್ಕೇ ತುಂಬ ಕಷ್ಟಪಡ್ತಿದ್ವಿ. ಅಂಥದ್ರಲ್ಲಿ ಬೆಟ್ಟ ಪೂರ್ತಿ ತಿರುಗ್ತಾರಲ್ಲ, ಅವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ಈ ಬೆಟ್ಟನ ಹಾಗೆ ನಾವು ಉಳಿಸ್ಕೊಂಡು ಹೋಗ್ಬೇಕು. ಈ ಬೆಟ್ಟದ ಒಂದು ಸ್ಪೆಷಾಲಿಟಿ ಬಂದ್ಬಿಟ್ಟು ಬಂಗಾರದ ಜಿಂಕೆ ಮೂವಿನ ಶೂಟ್ ಮಾಡಿರೋವಂಥ ಜಾಗ. ಆ ಶೂಟ್ ಮಾಡಿರೋವಂಥ ಜಾಗ ಇವಾಗ ತೋರ್ಸೋಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ ನಾನು. ಆ ಫಿಲಮಲ್ಲಿ ವಿಷ್ಣುದಾದ ಅವರು ಹೋದ ಜನ್ಮದಲ್ಲಿ ಅವರು ಬಂಗಾರದ ನಿಧಿಯನ್ನು ಅಂದರೆ ಜಿಂಕೆನ ಒಂದು ಗುಹೆಯಲ್ಲಿ ಬಚ್ಚಿಕ್ಕಿರ್ತಾರೆ. ಆ ಬಚ್ಚಿಕ್ಕಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಆ ಬಚ್ಚಿಕ್ಕಿ ಪ್ರೊಟೆಕ್ಟ್ ಮಾಡ್ತಿದ್ದಂಥ ಒಂದು ಜಾಗಕ್ಕೆ ನಾನು ಇವಾಗ ಕರ್ಕೊಂಡ್ಬಂದಿದ್ದೀನಿ. ಜಿಂಕೆಯ ಒಂದು ತಲೆನ, ಅಂದರೆ ಅದು ಪ್ಲ್ಯಾಸ್ಟಿಕ್ ಅಥವಾ ಆ ಶೂಟಿಂಗ್ಗೆ ಅಂತ ಹೇಳ್ಬಿಟ್ಟು ಆ ತಲೆನ ಆ ತಲೆನ ಸ್ವಲ್ಪ ಚಿತ್ರ ಥರ ಮಾಡಿಬಿಟ್ಟು ಅದನ್ನು ಹಾಕಿದ್ರಲ್ಲ, ಅಂದರೆ ಒಂದು ಗುಹೆ ಎಂಟ್ರೆನ್ಸ್ ಥರ ಹಾಕಿದ್ರಲ್ಲ, ಅದು ಎಲ್ಲಿ ಗೊತ್ತಾ? ನೀವಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲೇ ನೋಡಿ, ಅದೇ ಆ ಗುಹೆ ಮತ್ತು ಅಲ್ಲೇ ಎಂಟ್ರೆನ್ಸ್ ಇತ್ತು. ಇವಾಗೆಲ್ಲ ಕಾಡು ಪೊದೆ ಬಳ್ಳಿ ಗಿಡ ಮರ ಎಲ್ಲ ಬೆಳ್ಕೊಂಬಿಟ್ಟೈತೆ. ಆದ್ದರಿಂದ ಇವಾಗ ಅಲ್ಲೇನು ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗೋದು ಬೇಡ. ನಾವು ಆ ಶೂಟಿಂಗ್ ಪ್ಲೇಸ್ನ ತಿಳ್ಕೊಂಡ್ರೆ ಸಾಕು. ಅದನ್ನು ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ಒಳಗೇನಿದೆ ಅಂತ ನೋಡೋಕ್ಕೇನು ಹೋಗ್ಬಾರ್ದು. ಈ ಬೆಟ್ಟದಲ್ಲಿ ಒಂದು ನಡೆದಿರುವಂತಹ ಸಂಗತಿ ಏನಂದರೆ, ಆಗಿನ ಕಾಲದಲ್ಲಿ ರಾಜರು ಆಳ್ತಿದ್ರಲ್ಲ, ಆ ರಾಜರು ಆಳ್ತಿದ್ದಾಗ ಅಂದರೆ ರಾಜರ ಆಳ್ವಿಕೆಯ ಕಾಲದಲ್ಲಿ ನಿಧಿಗಳನ್ನು ಏನು ಮಾಡ್ತಿದ್ರು ಅಂದರೆ ಚಿನ್ನ, ವಜ್ರ, ಬೆಳ್ಳಿ, ಬಂಗಾರನೆಲ್ಲ ಏನು ಮಾಡ್ತಿದ್ರು, ಕೆಲವೊಂದು ದೇವಸ್ಥಾನಗಳನ್ನು ಆಯ್ಕೆ ಮಾಡಿಕೊಂಡು ಆ ದೇವಸ್ಥಾನದ ಕೆಳಗಡೆ ಅಥವಾ ದೇವರ ಶಿಲೆ ಒಳಗೆ ಅಥವಾ ಎಲ್ಲೋ ಒಂದು ಹತ್ರ ಅವ್ರು ಇಕ್ಕಿದಾರೋ ಇಲ್ವೋ ಅದಂತೂ ನನಗಂತೂ ಗೊತ್ತಿಲ್ಲ. ಅದು ಸುಳ್ಳೋ ನಿಜಾನೋ ಅದೇನೂ ಗೊತ್ತಿಲ್ಲ ನಮಗೆ. ಆ ಕಥೆಗಳನ್ನು ಕೇಳಿ, ಅದು ಕಟ್ಟು ಕತೆ ಇರ್ಬೋದು ಅಥವಾ ನಿಜ ಆಗದೆ ಇರ್ಬೋದು, ಅದು ಆ ಕಥೆಗಳನ್ನು ಕೇಳಿ ಜನರು ಏನು ಮಾಡಿದ್ದಾರೆ, ಆ ದೇವಸ್ಥಾನಗಳಾಗಲಿ ಅಥವಾ ಆ ಮಂಟಪಗಳನ್ನು ಏನು ಮಾಡಿದ್ದಾರೆ, ತೋಡಿ ಎಲ್ಲ ದೇವಸ್ಥಾನ ಎಲ್ಲ ನಿರ್ನಾಮ ಮಾಡಿಬಿಟ್ಟಿದ್ದಾರೆ. ಅಂದರೆ ಅಲ್ಲೊಂದು ದೇವಸ್ಥಾನ ಇತ್ತು ಅಂತ ಒಂದು ಕುರುಹು ಸಹ ಸಿಗಲ್ಲ, ಆ ರೇಂಜ್ ಎಲ್ಲ ಮಾಡಿಬಿಟ್ಟಿದ್ರಂತೆ. ಅಜ್ಜಿ ಹೇಳಿದ್ರು ಅಂತ ಚಪ್ಪಲಿನ ಬಿಚ್ಚಿ ಬರಬಾರ್ದಾಗಿತ್ತು, ಯಾಕಂದರೆ ಕಾಲೆಲ್ಲ ಸುಟ್ಟೋಗ್ತಿದೆ. ಮತ್ತಿನ್ನೊಂದೇನೆಂದರೆ, ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ, ಅದು ಗ್ರಿಪ್ಪು ಸಿಗುತ್ತೆ ಮತ್ತು ಮುಳ್ಳು ಚುಚ್ಚುತ್ತಾ ಇರುತ್ತೆ. ಈ ಒಂದು ಬೆಟ್ಟಕ್ಕೆ ನೀವೇನಾದರೂ ಬರಬೇಕು ಅಂತ ಅಂದ್ಕೊಂಡಿದ್ರೆ, ಟ್ರಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ನೀವಂತೂ ಶೂಗಳನ್ನ ಹಾಕ್ಕೊಂಬರಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ನಿಮ್ಗೆ ಕಾಣಿಸ್ತಿದೆಯಾ, ಆವಾಗಲೇ ರೆಡ್ ಕಲರ್ ಆಗ್ತಿದೆ, ಕಾಲೆಲ್ಲ ಉರಿತೈತೆ. ಈ ಬೆಟ್ಟನ ಹೇಗೆ ಹತ್ತಬೇಕು ಅಂದರೆ, ನಿಮಗೆ ಕಾಣಿಸ್ತಿದೆಯಲ್ಲ, ಈ ಥರ ಆರೋ ಮಾರ್ಕ್ಗಳನ್ನು ಅಲ್ಲಲ್ಲಿ ಪೈಂಟ್ ಮಾಡಿ ಹಾಕಿದ್ದಾರೆ. ಆ ಆರೋ ಮಾರ್ಕ್ಗಳನ್ನು ನೀವು ನೋಡಿಕೊಂಡು ಅದು ಹೆಂಗೆ ಹಾಕಿದಾರೋ ಹಂಗೇ ನೀವು ಹತ್ಕೊಂಡು ಹೋಗಬೇಕು. ಅಲ್ಲಿ ನಿಮಗೆ ಕಾಣ್ತಿದೆಯಾ, ಅಲ್ಲಿ ಹಿಂದೆ ಅಲ್ಲೆಲ್ಲ ಹಾಕಿದ್ದಾರೆ. ಅದೇ ಜಾಗದಲ್ಲಿ ಮಾತ್ರ ನೀವು ಹತ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಬೇರೆ ಕಡೆ ಹತ್ಕೊಂಡು ಹೋಗೋಕ್ಕಾಗಲ್ಲ. ಅಕಸ್ಮಾತ್ ಏನಾದರೂ ಹತ್ಕೊಂಡು ಹೋದರೆ ಅಲ್ಲೊಂದು ಸ್ವಲ್ಪ ಡೇಂಜರ್ ಇರ್ಬೋದು, ಅಲ್ಲಿ ಗ್ರಿಪ್ ಇಲ್ಲದೆ ಬೀಳೋ ಸಾಧ್ಯತೆ ಇರ್ಬೋದು. ಆದ್ದರಿಂದ ಆರೋ ಮಾರ್ಕ್ ಹಾಕಿರೋ ಹತ್ರ ಮಾತ್ರ ಹತ್ಕೊಂಡು ಹೋಗೋದು ಒಳ್ಳೆಯದು. ಓಯ್ ಗುರು, ಎಕೋ ಹೊಡಿತೈತೆ. ನನ್ನ ಬಿಟ್ಟು ಇಲ್ಲಿ ಯಾರಿದ್ದಾರೆ ಅಂತ ಅನ್ನಿಸ್ತು ನನಗೆ. ಎಕೋ ಹೊಡಿತಿದೆ. ಓಯ್ಯೋಯಪ್ಪ, ಇದು ನೋಡಿ, ದೊಡ್ಡ ಬಂಡೆ ಇದಂತೂ. ಈ ದೊಡ್ಡ ಬಂಡೆಯ ಕೆಳಗಡೆ ಅಲ್ಲೊಂದು ನೀರು ಶೇಖರಣೆ ಆಗುತ್ತೆ ಅನಿಸುತ್ತೇನೋ. ನೋಡೋಣ ಬನ್ನಿ ಅಲ್ಲೇನಿದೆ ಅಂತ.
ಇದೆಲ್ಲ ನಿಮಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ಲ, ಈ ಮಾರ್ಕ್ ಎಲ್ಲ ಬಂದ್ಬಿಟ್ಟು ಮಳೆ ನೀರು ಅರ್ದು ಗುರುತಾಗಿದೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಇದು ನೋಡಿ ಬಂಡೆಯ ಕೆಳಗಡೆ ಅಂತೂ ಫುಲ್ಲು ಕೋಲ್ಡ್ ಆಗಿದೆ, ಏನೂ ಇಲ್ಲ ಬಂಡೆಯ ಕೆಳಗಡೆ ನೋಡಿ, ಏನಂದರೆ ಏನೂ ಇಲ್ಲ. ಮೋಸ್ಟ್ಲಿ ಅಲ್ಲಿ ಒಂದು ಹಳ್ಳ ಥರ ಇದೆ, ಈ ಹಳ್ಳಗಳನ್ನು ಬಿಟ್ಟಿಲ್ಲ ಅನಿಸುತ್ತೆ ನಿಧಿ ಕಳ್ಳರು. ಇಲ್ಲೂ ಬಂದ್ಬಿಟ್ಟು ನಿಧಿ ಇದೆಯೇನೋ ಅಂತ ತೋಡವ್ರೆ ಅನಿಸುತ್ತೆ. ಅಲ್ಲೊಂದು ಹಳ್ಳ ಇದೆ, ಇಲ್ಲಿ ಯಾವ ನಿಧಿ ಇಲ್ಲ, ನಿಧಿ ಇನ್ನೊಂದು ಏನೂ ಇಲ್ಲ ಇಲ್ಲಿ. ಆದ್ರೂ ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ನಿಧಿ ಇದೆ ಅಂತ ಹೇಳ್ಬಿಟ್ಟು ಅವರು ತಲೆಗೆ ತುಂಬಿಸ್ಬಿಟ್ಟವರೋ ಅಥವಾ ಅವರೇ ಮೂಢವಾಗಿ ನಂಬ್ಕೊಂಡು ಬಂದವರೋ ಗೊತ್ತಿಲ್ಲ. ಮಳೆಗಾಲದಲ್ಲಂತೂ ಈ ಮಾರ್ಕ್ ಆಗಿದೆಯಲ್ಲ, ಈ ಮಾರ್ಕ್ನ ಮೇಲಂತೂ ಕಾಲೇ ಇಡಬಾರ್ದು, ಯಾಕಂದರೆ ಪಾಚಿ ಜಾಸ್ತಿ ಬೆಳ್ಕೊಳ್ಳುತ್ತೆ. ಹಿಂದೆ ಇರುವಂಥ ಆರೋ ಮಾರ್ಕ್ಗಳನ್ನ ಹಾಗೆ ಸೀದಾ ಫಾಲೋ ಮಾಡ್ಕೊಂಡು ಹಂಗೆ ಬಂದರೆ ನಮಗೆ ಇದೊಂದು ಆರ್ಚ್ ಸಿಗುತ್ತೆ. ಈ ಆರ್ಚು ಈ ಕೋಟೆಯ ಎಂಟ್ರೆನ್ಸ್ ಆಗಿದೆ. ಈ ಕೋಟೆ ಸೀಳ್ಕೊಂಡಿದೆ ಅನ್ಸುತ್ತೆ ಮೋಸ್ಟ್ಲಿ. ಈ ಸೀಳ್ಕೊಂಡಿರೋದನ್ನೆಲ್ಲ ಸಿಮೆಂಟ್ ಹಾಕಿ ಚೆನ್ನಾಗಿ ಕವರ್ ಮಾಡಿಬಿಟ್ಟವ್ರು ನೋಡಿ. ಮತ್ತು ಇಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳು ಎಲ್ಲ ಬೆಳ್ಕೊಂತಿತ್ತು ಅನಿಸುತ್ತೆ. ಅದು ಮೋಸ್ಟ್ಲಿ ಆಲದ ಮರ ಇರಬೇಕು. ಆಲದ ಮರನೋ ಅದು ಯಾವ ಮರ ಅಂತ ನಂಗೆ ಗೊತ್ತಿಲ್ಲ. ಆ ಮರ ಎಲ್ಲ ಬೆಳ್ಕೊಂತಿತ್ತು ಅನಿಸುತ್ತೆ. ಅದನ್ನೆಲ್ಲ ಕಟ್ ಮಾಡಿ ಈ ಥರ ಕಾಣಿಸೋ ಥರ ಮಾಡಿದ್ದಾರೆ. ಅದು ನೋಡಿ ಅದು ಆಲದ ಮರ. ಅದು ಆಲದ ಮರ. ಆ ಮರನೆಲ್ಲ ಕಟ್ ಮಾಡಿದ್ದಾರೆ ನೋಡಿ, ಕೋಟೆಯ ಗೋಡೆನ ಉಳಿಸ್ಕೊಳ್ಳೋಕ್ಕೆ ಅಂತ. ಯಾಕಂದರೆ ಆ ಆಲದ ಮರನ ಏನಾದರೂ ಕಟ್ ಮಾಡಿಲ್ಲ ಅಂದರೆ, ಇಲ್ಲಿ ನಿಮ್ಗೆ ಕಾಣಿಸ್ತಿದ್ಯಾ, ಇಲ್ಲೆಲ್ಲ ಸಿಮೆಂಟ್ ಆಗಿದ್ದಾರೆ. ಈ ಸಿಮೆಂಟ್ಗಳಿಂದ ಪೂರ್ತಿಯಾಗಿ ಬಿಟ್ಕೊಂಡಿದೆ ಅನಿಸುತ್ತೆ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಹೊಸದಾಗಿ ಸಿಮೆಂಟ್ ಹಾಕಿದ್ದಾರೆ ನೋಡಿ. ಅದು ಅಸಲಿ ಕೋಟೆಯ ಎಂಟ್ರೆನ್ಸು. ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನೋಡಿ, ಇಲ್ಲೊಂದು ಮಂಟಪ ಥರ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಮಂಟಪದಲ್ಲಿ ನಾನು ಹಳೆ ವಿಡಿಯೋಗಳನ್ನು ನೋಡಿದ್ದೆ. ಕೆಲವರು ವಿಡಿಯೋಗಳಲ್ಲಿ ಮಾಡಿದ್ರಲ್ಲ 2 ವರ್ಷ 3 ವರ್ಷ ಹಿಂದಿನ ವಿಡಿಯೋಗಳಲ್ಲಿ, ಅಲ್ಲಿ ಮೇಲೆ ಅನಿಸುತ್ತೆ ನಿಧಿಗೋಸ್ಕರ ತೋಡಿರೋದು. ಇಲ್ಲೂ ತೋಡವ್ರೆ ಅನಿಸುತ್ತೆ ನೋಡಿ, ಕಲ್ಗಳೆಲ್ಲ ಬಿದ್ದಿದ್ದಾವೆ. ಇಲ್ಲೂ ತೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ನನಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಾಗ್ತಿಲ್ಲ ಯಾವ ಥರ ಇರೋದು ಅಂದರೆ, ಖಾಲಿ ಇರೋದು ಅನಿಸುತ್ತೆ, ಅಥವಾ ಇಲ್ಲಿ ಯಾವ್ದಾದ್ರು ದೇವರ ಶಿಲೆಗಳನ್ನು ಕೆತ್ತಿಕ್ಕವರು ಅನಿಸುತ್ತೆ. ಎಂಟ್ರೆನ್ಸಲ್ಲಿ ಯಾವಾಗಲೂ ನಮ್ಮ ರಾಜರು ಏನು ಮಾಡ್ತಿದ್ರು, ಯಾವ್ದಾದ್ರು ದೇವರ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಇಕ್ಕೋದು, ಅಥವಾ ಬೇರೆ ಯಾವ್ದಾದ್ರು ವಿಗ್ರಹಗಳನ್ನು ಕೆತ್ತನೆ ಮಾಡಿ ಎಂಟ್ರೆನ್ಸಲ್ಲಿ ಇಕ್ಕೋ ಥರ ನೋಡಿದ್ದೀವಿ ನಾವು. ಅಂದರೆ ಆ ಥರ ವಿಗ್ರಹಗಳಿದ್ರೂ ಇರ್ಬೋದು, ಇಲ್ಲದೇ ಇದ್ರೂ ಇಲ್ಲ. ಅದೆಲ್ಲ ಮಣ್ಣು ಕೆದರೋಗಿರೋದಕ್ಕೆ ನಿಧಿ ಇದೆ ಅಂತ ತೋಡಿರ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲೇ ಅನ್ಸುತ್ತೆ ಆ ನಿಧಿಗೋಸ್ಕರ ತೋಡಿರೋಂಥದ್ದು. ಇಲ್ಲೋ ಆ ಎಂಟ್ರೆನ್ಸಲ್ಲ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಧಿಗೋಸ್ಕರ ತೋಡಿರೋದಂತೂ ಫಿಕ್ಸು. ತೋಡಿದ್ರು. ಆ ಅಣ್ಣವ್ರನ್ನ ಕೇಳಿದ್ದೆ. ಆ ಅಣ್ಣವ್ರನ್ನ ಕೇಳಿದಾಗ ಆ ಅಣ್ಣವರು ಹೇಳಿದ್ರು, ಈ ಆರ್ಚಿಂದ ಒಳಗಡೆ ಹಾಗೆ ಬಂದರೆ ಇಲ್ಲಿ ನೋಡಿ ಅದೆಲ್ಲ ನಿಮಗೆ ಕಾಣಿಸ್ತಿದೆಯಲ್ಲ, ಬನ್ನಿ ಅಲ್ಲಿಗೆ ಹೋಗೋಣ. ಹೀಗೆ ಈ ಮೆಟ್ಲುಗಳನ್ನ ಹತ್ಕೊಂಡು ಬರ್ತಾ ಇದ್ರೆ ಇಟ್ಕೆಯಿಂದ ಕಟ್ಟಿರುವಂಥ ಗೋಡೆಗಳು ಕಾಣಿಸ್ತದೆ. ಇದೆಲ್ಲ ನೋಡಿ ಇಟ್ಕೆಯಿಂದ ಕಟ್ಟಿರೋದು. ಇದು ಇಟ್ಕೆ ಮತ್ತು ಸಿಮೆಂಟ್, ಇದು ಮತ್ತು ಕೆಮ್ಮಣ್ಣು ಬಳಸಿದ್ದಾರೆ ನೋಡಿ ಅಲ್ಲಿ. ಈ ಇಟ್ಕೆ ಗೋಡೆಗಳನ್ನು ಕಟ್ಟಿರೋರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ರಾಜರೇ ಕಟ್ಟಿರೋದು. ಯಾಕಂದರೆ ಅವ್ರ ಕಾಲದಲ್ಲಿ ಈ ಇಟ್ಕೆಗಳನ್ನು ಕಟ್ಟೋವಂಥ ಟೆಕ್ನಾಲಜಿ ಅವ್ರ ಕಾಲದಲ್ಲೇ ಬಂದಿದ್ದು ಅದು. ಮತ್ತು ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಗೋಡೆನೂ ಅಷ್ಟೇ ಟಿಪ್ಪು ಸುಲ್ತಾನ್ ಅವರೇ ಕಟ್ಟಿರೋದು. ಈ ಒಂದು ಕೋಟೆ ಟಿಪ್ಪು ಸುಲ್ತಾನ್ನ ಕೈವಶ ಆದಮೇಲೆ ಈ ಗೋಡೆನೆಲ್ಲ ಕಟ್ಟಿಸಿದ್ದಾರೆ. ಈ ಗೋಡೆಯ ಮಧ್ಯದಲ್ಲಿ ನಿಮ್ಗೇನು ಕಾಣಿಸ್ತಿದೆ, ಇದು ಈ ಒಂದು ಹೋಲ್ ನಿಮ್ಗೇನು ಕಾಣಿಸ್ತಿದೆ, ಈ ಹೋಲನ್ನು ಮಾಡಿರುವಂಥ ಕಾರಣನೇ ಇಲ್ಲಿಂದ ಶತ್ರುಗಳು ಬರ್ತವ್ರಾ ಅಥವಾ ಶತ್ರುಗಳು ಏನಾದರೂ ತೊಂದರೆ ಮಾಡ್ತಾರ ನಮ್ಮ ಕೋಟೆಗೆ ಅಂತ ನೋಡ್ಕೊಳ್ಳೋಕ್ಕೆ. ಮತ್ತು ಸೈನಿಕರಿಗೆ ಗುಂಡುಗಳನ್ನು ಕೊಟ್ಟು, ಅಂದರೆ ಗನ್ಗಳನ್ನು ಇಲ್ಲಿಕ್ಕಿ ಶೂಟೌಟ್ ಮಾಡ್ತಿದ್ರು. ಕೋಟೆಗೆ ಏನಾದರೂ ತೊಂದರೆ ಆದರೆ ಅಕಸ್ಮಾತು ಶೂಟೌಟ್ ಮಾಡಿ ಅವ್ರ ಕೋಟೆನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಈ ಥರ ಗೋಡೆಗಳನ್ನು ಕಟ್ತಿದ್ರು. ಗನ್ ಪಾಯಿಂಟ್ಗಳಂತಾರೆ ಇದನ್ನು, ಗನ್ ಪಾಯಿಂಟ್ಗಳನ್ನು ಮಾಡ್ತಿದ್ರು. ಇದು ನೋಡಿ, ಪೂರ್ತಿಯಾಗಿ ನೋಡಿ ಎಷ್ಟು ವಿಶಾಲವಾಗಿರುವಂಥ ಇದೊಂದು 7 ಸುತ್ತಿನ ದೊಡ್ಡ ಕೋಟೆ ಇದು. ನಿಮಗೆ ನನ್ನಿಂದ ಏನು ಕಾಣಿಸ್ತಿದೆ ಕಲ್ಯಾಣಿ. ಈ ಕಲ್ಯಾಣಿಯ ವಿಶೇಷತೆ ಏನಂದರೆ ಇದರ ಆಳನೇ ಗೊತ್ತಿಲ್ವಂತೆ. ರಾಜರ ಕಾಲದಿಂದ ಆಳನೇ ಗೊತ್ತಿಲ್ವಂತೆ. ಕೆಳಗಿರೋರು ಒಬ್ರು ಹೇಳಿದ್ರು ನನಗೆ, ರಾಜರ ಕಾಲದಲ್ಲಿ ಇಲ್ಲಿ ಉದ್ದವಾಗಿರುವಂಥ ಒಂದು ದಾರನ ಬಿಟ್ಟಿರಂತೆ. ಆ ದಾರನೇ ಸಿಕ್ಕಿಲ್ವಂತೆ, ಪೂರ್ತಿಯಾಗಿ ಒಳಗೆ ಹೋಗ್ಬಿಟ್ಟೈತೆ. ಕಲ್ಯಾಣಿಯಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ ಈ ಕಲ್ಯಾಣಿಯಲ್ಲಿ ಒಬ್ಬರು ಬಿದ್ದು
ಸದೋಗ್ಬಿಟ್ಟಿದ್ದೀರಂತೆ ಕಾಲು ಜಾರಿ ಬಿದ್ದು. ಅದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಈ ಕಲ್ಯಾಣಿಯಲ್ಲಿ. ನನ್ನಿಂದ ನಿಮ್ಗೇನು ಕಾಣ್ತಿದೆ, ಇದೊಂದು ಹಳೆಯ ಮಂಟಪ ಅಥವಾ ದೇವಸ್ಥಾನ ಇರ್ಬೋದು. ಇದಕ್ಕೆ ಎಂಟ್ರೆನ್ಸು ಆ ಕಡೆಯಿಂದ ಇದೆ, ಒಳಗಿಂದ ಹೀಗಿದೆ ನೋಡಿ ಇದರ ಪರಿಸ್ಥಿತಿ. ಇವಾಗಲಾದರೂ ಸದ್ಯಕ್ಕೆ ಉಳ್ಕೊಂಡಿದೆ ಹಿಂಗಾದರೂ. ಇಲ್ಲಿ ನೋಡಿ, ಈ ನಮ್ಮ ಇವರು ಅಚ್ಚೆ ಹಾಕೋರು ಎಲ್ಲೂ ಬಿಡಲ್ವಲ್ಲ ಟ್ಯಾಟುಗಳು ನೋಡಿ, ಇದ್ರ ಮೇಲೂ ಅಚ್ಚೆ ಹಾಕೋರಲ್ಲ. ಆ ಕಲ್ಯಾಣಿನ ಹಾಗೆ ನೋಡ್ಕೊಂಡು ಬಂದರೆ ಇಲ್ಲೊಂದು ಕೋಟೆಯ ಎಂಟ್ರೆನ್ಸ್ ಸಿಗುತ್ತೆ. ಇದು ಬಂದ್ಬಿಟ್ಟು ಆ ಕಾಲದ ದೇವಸ್ಥಾನ, ಇದು ದೇವಸ್ಥಾನನೇ, ಇದು ಪಕ್ಕ ದೇವಸ್ಥಾನ, ಗರ್ಭಗುಡಿ. ಆ ನಿಧಿಗೋಸ್ಕರ ಜನರು ಯಾವ ಥರ ಮಾಡಿದ್ದಾರೆ ಅಂದರೆ, ಆ ಕಾಲದಲ್ಲಿ ಕೆತ್ತಿರುವಂಥ ವಿಗ್ರಹಗಳಿಗೆ ಬೆಲೆನೇ ಇಲ್ಲ. ಅಂದರೆ ಆ ಕಾಲದ ವಿಗ್ರಹಗಳು ತುಂಬಾನೇ ಅವು ಅಮೂಲ್ಯವಾಗಿರುವಂಥದ್ದು, ಅದನ್ನ ದುಡ್ಡಲ್ಲಿ ಅಳೆಯೋಕ್ಕೆ ಆಗಲ್ಲ ಅಂಥ ವಿಗ್ರಹಗಳನ್ನು ಬಂದ್ಬಿಟ್ಟು ಈ ಥರ ಪುಡಿ ಮಾಡಿದ್ದಾರೆ ನೋಡಿ, ಹೊಡೆದಾಕಿದ್ದಾರೆ. ದೇವರ ವಿಗ್ರಹ ಯಾವ ದೇವರು ಅಂತಲೇ ಗೊತ್ತಾಗಲ್ಲ, ಹೊಡೆದಾಕಿದ್ದಾರೆ. ಮತ್ತು ಅಲ್ಲಿ ನೋಡಿ ಕಲ್ಲುಗಳು, ಮೋಸ್ಟ್ಲಿ ನನ್ನ ಪ್ರಕಾರ ಬುದ್ಧನ ಥರ ಕಾಣಿಸ್ತಿದೆ, ಬುದ್ಧ ಇರ್ಬೋದು. ಮೇಲ್ಗಡೆ ಇಲ್ಲೊಂದು ಚಿಹ್ನೆ ಇದೆ, ರಾಜರ ಚಿಹ್ನೆ ಅದು. ಮತ್ತು ಇಲ್ಲಿಂದ ಇನ್ನೂ ಮೇಲೆ ಹತ್ಕೊಂಡು ಹೋಗ್ಬೋದು ನಾವು. ಇನ್ನೂ ಮೇಲೆ ಹತ್ಕೊಂಡು ಹೋದರೆ ಆ ಕೋಟೆ ನಿಮ್ಗೇನು ಕಾಣಿಸ್ತಿದೆ, ಅಲ್ಲಿ ಮೇಲೆ ಕೋಟೆ ಗಂಟ ಹೋಗಿ ನಾವು ತಲುಪ್ತೀವಿ. ಇವಾಗ ಅಷ್ಟೊಂದು ಟೈಮ್ ಇಲ್ಲ, ನಾನು ಬಂದಿರೋದೇ ಲೇಟ್ ಆಗೋಯ್ತು, ಚೆಕಿಂಗ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು ನನಗೆ. ಆದ್ದರಿಂದ ನಾನು ಈ ಕೋಟೆನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಮಿನಿಮಮ್ ಅಂದರೂ ನನಗೆ ಒಂದು 2-3 ಅವರ್ ಬೇಕು. ಈ ಮೇಲ್ಗಡೆನೇ 2-3 ಅವರ್ ಬೇಕಾಗುತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆದ್ದರಿಂದ ಇವಾಗ ಟೈಮ್ ಬಂದ್ಬಿಟ್ಟು 4:31 ಆಗ್ತಿದೆ. ಇಳಿಯೋಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಆದ್ದರಿಂದ ನಾವು ಕೆಳಗೆ ಇಳ್ಕೊಂಡು ಹೋಗ್ಬಿಡೋಣ. ಇದು ಕಲ್ಲಿನ ಕೋಟೆಯ ಗೋಡೆಗಳು. ಈ ಗೋಡೆಗಳ ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ, ಇದೆಲ್ಲ ಆಲದ ಮರದ ಬೇರುಗಳು, ಇದೆಲ್ಲ ಕಟ್ ಮಾಡೋರೆ, ಕಟ್ ಮಾಡಿಬಿಟ್ಟು ಕೋಟೆನ ಉಳಿಸೋರೆ. ಈಗ ಬೆಟ್ಟನ ಇಳಿದು ಕೆಳಗೆ ಬಂದಿದ್ದೀನಿ. ಸದ್ಯಕ್ಕೆ ನಾನು ಪುಣ್ಯಕ್ಕೆ ನನ್ನ ಸ್ಲಿಪ್ಪರ್ ಅಲ್ಲೇ ಇದ್ವು. ಇಲ್ಲಿನ ಜನಗಳಂತೂ ತುಂಬ ಒಳ್ಳೆಯವರು. ನಾನು ಹತ್ತಿರುವಂಥ ಕೆಲವೊಂದು ಬೆಟ್ಟಗಳಲ್ಲಿ ಎಷ್ಟೊಂದು ಜನಗಳನ್ನು ನಾನು ಮೀಟ್ ಮಾಡಿದ್ದೀನಿ. ಇಲ್ಲಿನ ಜನ ತುಂಬ ಒಳ್ಳೆಯವರು. ಒಬ್ಬರು ಅಣ್ಣನ ಜೊತೆ ಮಾತಾಡಿದ್ವಲ್ಲ, ಆ ಅಣ್ಣವರು ಇವಾಗ ನನಗೆ ತುಂಬಾಡಿ ಅಂತ ಒಂದು ಊರಿದೆ, ಆ ಊರಲ್ಲೇ ನನಗೆ ಇವಾಗ ಒಂದು ನಿಮಿಷ ಆ ಊರಲ್ಲೇ ನನಗೆ ಇವಾಗ ಬಸ್ಗಳು ಸಿಗೋದು ಬೆಂಗಳೂರಿಗೆ. ಇವಾಗ ಅಲ್ಲಿ ಗಂಟ ಡ್ರಾಪ್ ಆಗ್ತಾರಂತೆ ಫ್ರೀಯಾಗಿ. ವಿಡಿಯೋ ಮಾಡಬೇಕಾ? ಓಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಕಿಡಿಸ್ತವೆ ಅಂತ ಅಂದ್ಕೊಂಡಿದ್ದೆ. ಅವ್ರ ಅಮ್ಮ ಬಂದವ್ರೆ, ಅದಕ್ಕೆ ಕಿಡಿಸ್ತವೆ ಅವು. ಇವಾಗ ನಾವು ಅಣ್ಣವರ ಮನೆಯ ಒಳಗೆ ಹೋಗ್ತಾ ಇದ್ದೀವಿ. ಅಣ್ಣವರು ಮೇಕೆ ಸಾಕಿದಾರಂತೆ. ಬನ್ನಿ ಆ ಅಣ್ಣವ್ರ ಮೇಕೆನ ನೋಡೋಣ. ಇಲ್ಲಿ ನಾವು ಹೊಸಬ ನಾನು ಗುಮ್ಮಂಗಿಲ್ಲ, ಗುದ್ದಲಲ್ಲ ಏನಿಲ್ಲಪ್ಪ. ನಾನು ಇಟ್ಕೊಂಡು ಗೊತ್ತಿಲ್ಲ ಅಣ್ಣ. ಎಷ್ಟು ಮೇಕೆ ಇದಾವಣ್ಣ? 10 ಇದಾವ. ಪರವಾಗಿಲ್ಲ. ಕ್ಯಾಮ್ರಾ ಮುತ್ತಿಗ್ತೈತೆ ಅಣ್ಣ. ಇದು ಕಣ್ಣು ಏನಾಗಿದೆ? ಹೌದಾ? ಕಣ್ಸಲ್ವಾ ಅದಕ್ಕೆ? ಅಣ್ಣವ್ರ ಮನೆಯಲ್ಲಿ ಹೊಸ ಮೇಕೆ ಅಂದ್ರೆ ಇವತ್ತು ಹುಟ್ಟಿರುವಂತ ಮೇಕೆ ಅಂತ. ಅಣ್ಣ ಎಷ್ಟು ಗಂಟೆಗೆ ಹುಟ್ಟವು? 1:30 ಹುಟ್ಟವ. 1:30 ಹುಟ್ಟಿರುವಂತ ಚಿಕ್ಕ ಮೇಕೆ ಆಡಿನ ಮರಿ ತೋರಿಸ್ತೀನಿ ನೋಡಿ. ಹಾಯ್ ಬೇಬ್, ವೆಲ್ಕಮ್ ಟು ವರ್ಲ್ಡ್. 1:30 ಹುಟ್ಟವಂತೆ. ವಾವ್, ಇವತ್ತು ಹ್ಯಾಪಿ ಬರ್ತ್ಡೇ ನಿಮ್ಮವು. ಕ್ಯೂಟ್ ಆಗಿದ್ದಾವೆ ಅಣ್ಣ. ಇವು ದೊಡ್ಡವಲ್ಲ ಸ್ವಲ್ಪ? 6 ತಿಂಗಳಂತೆ ನೋಡಿ. ಇದಕ್ಕೆ 6 ತಿಂಗಳಂತೆ ಇವಕ್ಕೆ. ನ್ಯೂ ಬಾರ್ನು ಮೇಕೆ. ಹಾಯ್ ಬೇಬಿ. ಅಣ್ಣ 2 ಹುಡುಗನ? ಒಂದು ಹೆಣ್ಣು 1 ಗಂಡ. 1 ಹೆಣ್ಣು 1 ಗಂಡ ಅಂತೆ ನೋಡಿ. ಅವರಪ್ಪ ಅವರಮ್ಮ ಸಂಬಂಧಿಕರೆಲ್ಲ ಇಲ್ಲಿದ್ದಾವೆ. ಹಾಯ್ ಬೇಬ್, ಅವರ್ ಯು? ಗುದ್ದಂಗಿಲ್ಲ. ಮತ್ತು ಈ ಮೇಕೆಗೆ 1 ಕಣ್ಣು ಕಾಣಿಸಲ್ವಂತೆ ಪಾಪ. ಹಾಯ್ ಬಾಯ್ ಎಲ್ಲರಿಗೂ ಬಾಯ್. ನನ್ನ ತಂದೆ ಇವರು ಬಂದ್ಬಿಟ್ಟು, ಇವ್ರಿಗೆ ಅಜ್ಜ ನಿಮಗೆ 75 ವರ್ಷ ನೋಡಿ. ಅಜ್ಜ ಗಟ್ಟುಮುಟ್ಟಾಗಿದ್ದಾರೆ. ಇವರ ಸೀಕ್ರೆಟು ಬಂದ್ಬಿಟ್ಟು ರಾಗಿ ಮುದ್ದೆ ಬಸ್ಸಾರು. ಅಜ್ಜ ರಾಗಿ ಮುದ್ದೆ ಬಸ್ಸಾರು. ಎಷ್ಟು ತಿಂತೀರಾ ಅಜ್ಜ ರಾಗಿ ಮುದ್ದೆ? 5 ತಿಂತೀರಾ? ಒಂದೇ ಅಷ್ಟಪ್ಪ. ರಾಗಿ ಮುದ್ದೆ ಬಸ್ಸಾರು ತಿಂದು ಗಟ್ಟಿಯಾಗಿದ್ದಾರೆ. ಆಡುಗಳು ಮೇಕೆಗಳು ಎಲ್ಲ ನೋಡ್ಕೊತಾರೆ. ಮತ್ತು ಜಮೀನ್ಗೆ ಹೋಗಿ ಕೆಲಸ ಮಾಡ್ತೀರಲ್ಲ ಅಜ್ಜ? ಜಮೀನ್ಗೆ ಹೋಗಿ ಕೆಲಸ ಮಾಡಲ್ಲ, ಆಡು ನೋಡ್ಕೊತೀರಾ. ಆಡು ನೋಡ್ಕೊಂಡು ಆರಾಮಾಗಿದ್ದೀರಾ, ಫುಲ್ಲು ಚಿಲ್ ಎಂಜಾಯ್ ಮಾಡ್ಕೊಂಡಿದ್ದೀರಾ. ನಿಮ್ಮದು ಲೈಫ್ ಅಂದರೆ? 3 ವರ್ಷ ಆಯ್ತು ನಾನು ತಗೊಂಡು. ಹೌದಾ?
3 ವರ್ಷ ಆಗಿದೆ. 3 ವರ್ಷದಿಂದ ಹೊಲ್ತಾಗ ಹೋಗಿಲ್ಲ. ಅಣ್ಣ ಈಗ ನಮಗೋಸ್ಕರ ಕಾಯ್ತವ್ರೆ. ತುಂಬಾಡಿ ಗಂಟೆ ಡ್ರಾಪ್ ಆಗ್ತಾರಂತೆ ಅಣ್ಣ. ಆ ಬೆಟ್ಟದಲ್ಲಿ ಒಂದೇ 1 ನಿಮಿಷಕ್ಕೆ ನಾವು ಪರಿಚಯ ಆದ್ವಿ. ಅಣ್ಣ ನಿಮ್ಮ ಹೆಸರು ಮಾಡ್ತಾ ಇದ್ದೀನಿ, ರಂಗದಾಮಯ್ಯ ಅಣ್ಣ. ಅಲ್ಲಿ ಒಂದೇ 1 ನಿಮಿಷಕ್ಕೆ ಪರಿಚಯ ಆಗಿದ್ದಷ್ಟೇನೆ. ಅವರು ಬಂದ್ಬಿಟ್ಟು ನನಗೆ ಎಷ್ಟು ಕಿಲೋಮೀಟರ್ ಅಣ್ಣ ಇದು? 10 ಕಿಲೋಮೀಟ್ರು. 10 ಕಿಲೋಮೀಟ್ರ್ ಡ್ರಾಪ್ ಮಾಡಿಬಿಟ್ಟು ಅಣ್ಣ ನನಗೆ ಬಸ್ ಹಚ್ಚಕ್ಕೆ ಅಂತ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬ ಎಂಜಾಯ್ ಮಾಡಿದೆ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.